ಹಾಗಾದ್ರೆ ಜನ ಹೇಳ್ತಾ ಇರುವ ರೀತಿಯೇ ರಾಜ್ಯ ಸರ್ಕಾರದ ಈ ಏರಿಕೆಯ ನಡೆಯ ಹಿಂದಿದೆಯಾ ಗ್ಯಾರಂಟಿಯ ಕಾರಣ? ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಬರುವಂತಹ ದನ ಕಡಿಮೆಯಾಗ್ತಿದೆಯಂತೆ. ಇದೀಗ ತೈಲ ದರ ಏರಿಕೆಯಿಂದ ರಾಜ್ಯದ ಬೊಕ್ಕಸ ತುಂಬುತ್ತೆ ಅನ್ನುವಂತಹ ಲೆಕ್ಕಾಚಾರ ರಾಜ್ಯ ಸರ್ಕಾರದ್ದು ಅಂತ ಹೇಳಲಾಗ್ತಾ ಇದೆ. ಸುಮಾರು 2,500ದಿಂದ 3,000 ಕೋಟಿ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಸಂಗ್ರಹ ಆಗುವಂತಹ ನಿರೀಕ್ಷೆ ಇದೆಯಂತೆ. ಗ್ಯಾರಂಟಿಗಾಗಿ ತೈಲ ದರವನ್ನ ಏರಿಕೆ ಮಾಡ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಚರ್ಚೆ ಆರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ರಾಜ್ಯದ ಜನರ ಮೇಲೆ ತೈಲ ದರ ಏರಿಕೆಯ ಒಂದು ಬರೆಯನ್ನ ಹಾಕಿರೋದು, ಹಾಗಾದ್ರೆ ಗ್ಯಾರಂಟಿನೇ ಕಾರಣ ಆಯ್ತಾ? ಗ್ಯಾರಂಟಿಗಾಗಿ ಬೊಕ್ಕಸವನ್ನ ತುಂಬಿಸೋದಕ್ಕೆ ಈ ಅಸ್ತ್ರವನ್ನ ಬಳಸಿಕೊಳ್ತಾ ರಾಜ್ಯ ಸರ್ಕಾರ ಅಂತ ಹೇಳಿ? ಖಂಡಿತವಾಗಿಯೂ ವಿದೇಶಿ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಈ ಒಂದು ಗ್ಯಾರಂಟಿಗಳಿಗೆ ಪ್ರತಿ ವರ್ಷವೂ ಕೂಡ 55,000 ಕೋಟಿ ಒಂದು ವೆಚ್ಚವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಆದಾಯವು ಕೂಡ ಸಾಕಷ್ಟು ಬರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ಏನು ಆದಾಯವನ್ನು ಹೆಚ್ಚಳ ಮಾಡಲಿಕ್ಕೆ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿತ್ತು. ಅದರಲ್ಲೂ ಕೂಡ ಏನು ಕಂದಾಯ ಇಲಾಖೆಯಿಂದ ರೆವಿನ್ಯೂ ಮತ್ತು ಸ್ಟಾಂಪ್ ಡ್ಯೂಟಿ ಮುಖಾಂತರ ಒಂದಷ್ಟು ಹಣವನ್ನು ತೆರಿಗೆಯನ್ನು ಸಂಗ್ರಹ ಮಾಡುವ ಮೂಲಕ ಈ ಒಂದು ಬೊಕ್ಕಸವನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅಬಕಾರಿ ಇಲಾಖೆಯಲ್ಲೂ ಕೂಡ ಏನು ಅಬಕಾರಿ ಇಲಾಖೆಯಲ್ಲಿ ಕೂಡ ಆದಾಯವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಬೆಲೆಯನ್ನು ಕೂಡ ಏರಿಕೆ ಮಾಡಿತ್ತು. ಆದರೆ ಇದಿಷ್ಟು ಏನು ಪ್ಲಾನ್ಗಳನ್ನು ಮಾಡಿದ್ರು ಕೂಡ ಆದಾಯ ಹೆಚ್ಚಳ ಆಗ್ತಿರ್ಲಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ತನ್ನ ಮುಂದೆ ಇದ್ದದ್ದು ಪೆಟ್ರೋಲ್ ಮೇಲೆ ಏನು ಟ್ಯಾಕ್ಸ್ ಇತ್ತು ಅದನ್ನು ಹೆಚ್ಚಳ ಮಾಡಬೇಕು. ಆ ಮುಖಾಂತರ ಪ್ರತಿ ತಿಂಗಳು ರಾಜ್ಯದಲ್ಲಿ 2,500 ಕೋಟಿಯಿಂದ 3,000 ಕೋಟಿವರೆಗೂ ಹೆಚ್ಚಿನ ಒಂದು ಹಣವನ್ನು ಗಳಿಸಬೇಕಾದ್ರೆ ಪೆಟ್ರೋಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿದ್ರೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಬರುತ್ತೆ. ಆ ಮುಖಾಂತರ ಆ ಆದಾಯವನ್ನು ಅಭಿವೃದ್ಧಿ ಕೆಲಸಗಳು ಕೂಡ ಒಂದು ಬಳಕೆ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ಶಾಸಕರ ವಿಶ್ವಾಸವನ್ನು ಗಳಿಸ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಸರ್ಕಾರ ಬೆಲೆ ಏರಿಕೆಗೆ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಇವತ್ತು ಮಧ್ಯಾಹ್ನ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಸಂಜೆ 4 ಗಂಟೆಯಿಂದಲೇ ಈಗ ಈ ಒಂದು ಪೆಟ್ರೋಲ್ ಬೆಲೆ ಏರಿಕೆ ಆಗಿರುವಂಥದ್ದು. ಪ್ರತಿ ಲೀಟರ್ಗೆ 3.5 ರೂಪಾಯಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿದ್ರೆ ಡೀಸೆಲ್ ಬೆಲೆ ಕೂಡ 3 ರೂಪಾಯಿ ಮೇಲೆ ಒಂದು ಬೆಲೆ ಏರಿಕೆ ಆಗಿರುವಂಥದ್ದು. ಅದು ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ರೇಟನ್ನು ನಿಗದಿ ಮಾಡಿರುವಂಥದ್ದು. ಇಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಉದ್ದೇಶ ಏನಂದರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಬೇಕಾಗಿರುವಂಥ ಹಣವನ್ನು ಕ್ರೋಢೀಕರಣ ಮಾಡಬೇಕಾದ್ರೆ ಯಾವ ರೀತಿ ಆದಾಯದ ಮೂಲಗಳಿದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಸಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಒಂದು ಬರುವಂಥ ಆದಾಯವನ್ನು ಗಳಿಸಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡು ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಮಂಜುನಾಥ್. ತಮಿಳ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.